ಪಂಚಮಸಾಲಿ ಶ್ರೀಗಳು ಅರವಿಂದ ಬೆಲ್ಲದ ಯತ್ನಾಳ್ ಈರಣ್ಣ ಕಡಾಡಿ ಇವರೆಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪಂಚಮಸಾಲಿ ಹೋರಾಟಗಾರರನ್ನ ಪೊಲೀಸರು ವಶಕ್ಕೆ ಪಡೆಯುವ ಮೂಲಕ ಇನ್ನೊಂದು ಹಂತದಲ್ಲಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನ ನಡೀತಾ ಇದೆ. ಪ್ರತಿಭಟನಾ ನಿರತರನ್ನ ಚದುರಿಸುವಂತಹ ಒಂದು ಭಾಗ ಪ್ರಯತ್ನಗಳನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ನಾಯಕರುಗಳನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಶ್ರೀಗಳ ಆದಿಯಾಗಿ ಪೊಲೀಸರು ಎಲ್ಲರನ್ನೂ ಕೂಡ ವಶಕ್ಕೆ ಪಡಿತಾ ಇದ್ದಾರೆ. ಕೆಲವೊಂದಷ್ಟು ವಿಜುವಲ್ಸ್ಗಳು ಕೂಡ ನಮಗೆ ಕಾಣಸಿಗ್ತಾ ಇದೆ. ಪ್ರತಿಭಟನಾಕಾರರನ್ನ ಚದುರಿಸುವಂತಹ ಪ್ರಯತ್ನ ಒಂದು ಕಡೆ ನೋಡಿ, ಅಲ್ಲಿ ಯತ್ನಾಳ್ರನ್ನ ಮತ್ತು ಪಂಚಮಸಾಲಿ ಹೋರಾಟದ ನೇತೃತ್ವವನ್ನು ವಹಿಸಿದಂತಹ ಶ್ರೀಗಳನ್ನ ಅರವಿಂದ ಬೆಲ್ಲದ್ ಈರಣ್ಣ ಕಡಾಡಿ ಇವರೆಲ್ಲರನ್ನೂ ಕೂಡ ಪೊಲೀಸ್ ಜೀಪ್ನಲ್ಲಿ ಹತ್ತಿಸಿಕೊಳ್ಳುವ ಮೂಲಕವಾಗಿ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಂದರೆ ಇಲ್ಲಿಗೆ ಈ ಒಂದು ಹೋರಾಟ ಇವತ್ತಿಗೆ ಮುಗಿಯುತ್ತೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಪ್ರಯತ್ನವನ್ನು ಪೊಲೀಸರು ನಡೆಸಿದ್ದಾರೆ. ನಾವೇನಕ್ಕೆ ಇಲ್ಲ ಇಷ್ಟೆಲ್ಲ ಸರಳವಾಗಿರ್ತಕ್ಕಂಥ ವಾತಾವರಣವನ್ನ 15 ದಿವಸ ಪ್ರಯತ್ನ ಮಾಡ್ತೀವಿ. ಯಾವ ಕಾರಣಕ್ಕೂ ಲಿಂಗಾಯತರ ಹೋರಾಟ ಶಕ್ತಿಯನ್ನು ಕುದಿಸಲಿಕ್ಕೆ ಸಾಧ್ಯ. ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರು, ಅದಕ್ಕೆ ಅವಕಾಶ ಕೊಡೋ ಹೋರಾಟ ಮಾಡ್ತೀವಿ ಅಂತ ಕಾಶಪ್ಪನವರು ಹೇಳ್ತಿದ್ದಾರೆ. ಯಾರು ಕಾಶಪ್ಪನವರು ಹೇಳ್ತಿದ್ದಾರೆ, ಬರೋ ಟೈಮ್ ಕೊಟ್ಟಿದ್ರು ಕೂಡ ನೀವು ಇಲ್ಲ ಏನ್ ಮಾಡ್ತೀವಿ. ನಾವು CM ಅವರು ವೇದಿಕೆ ಬರ್ರಿ ಅಂದ್ವಿ, ವೇದಿಕೆ ಬರಲ್ಲ ಅಂದ್ರು. ಅದಕ್ಕೆ ನಾವು ಇದ್ದಲ್ಲೇ ಹೋಗ್ತೀವಿ ಅಂದ್ವಿ. ಇದ್ದಲ್ಲೇ ಹೋಗ್ತೀವಿ ಅನ್ನೋದನ್ನ ಈ ರೀತಿಯಾಗಿ ಅಲ್ಲೇ ಮಾಡುವಂತಹ ಲಾಠಿಚಾರ್ಜ್ ಮಾಡೋದು ಕೊಡ್ತೀನಿ ಯಾಕೆ ಮಾಡಬೇಕು? 3 ಜನ ಸಚಿವರು ಬಂದ್ರಲ್ಲ, ಸಚಿವರುಗಳು ಭರವಸೆ ಕೊಡಿಸುವಂತ ಕೆಲಸ ಬರಲಿಲ್ಲ, ಕೇವಲ ಸೊಲ್ಯೂಷನ್ ಕಂಡುಹಿಡಿಯುವಂತ ಪ್ರಯತ್ನ ಮಾಡಲಿಲ್ಲ. ನಿಮ್ಮ ಅಭಿಪ್ರಾಯ ಕೇಳಕ್ ಬಂದ್ರೆ ಸ್ವಾಮೀಜಿ ಅಂದ್ರು. ಅದಕ್ಕೆ ನಮ್ಮ ಅಭಿಪ್ರಾಯ ಹೇಳಿದ್ವಿ, CM ಅವರು ಇಲ್ಲೇ ಬರಲಿ, ಇಲ್ಲಿಕಪ್ಪ ನಾವೇ ವಿಧಾನಸೌಧಕ್ಕೆ ಹೋಗ್ತೀವಿ, ಅಲ್ಲೇ ಬಂದು ನಮ್ಮ ಅಭಿಪ್ರಾಯ ಕೇಳ್ರಿ ಅಂತಂದ್ರೆ ಬರ ಸಂದರ್ಭದಲ್ಲಿನೇ ವಕೀಲರ ಮೇಲೆ, ಅಮಾಯಕ ರೈತರ ಮೇಲೆ, ಮಹಿಳೆಯರ ಮೇಲೆ ಅಲ್ಲೇ ಮಾಡ್ತೀವಪ್ಪ ಅಂದ್ರೆ ಇದು ಎಲ್ಲೇ ಒಂದ್ ಕಡೆ ಬ್ರಿಟಿಷರ ಮತ್ತೊಂದು ಅವತಾರ. ಬ್ರಿಟಿಷರನ ಸರ್ಕಾರ ಇಲ್ಲ ಅಂತ ತಿಳ್ಕೊಂಡಿದ್ವಿ, ಬ್ರಿಟಿಷರ ಎರಡೇ ಅವತಾರವಾಗಿ ಕೆಲಸ ಮಾಡ್ತಾ ಇದೆ. ಈ ಗುತ್ತಿಗೆಯನ್ನು ಖಂಡಿಸ್ತೀವಿ. ನಿಮಗೆ ನಮ್ಮ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಕೂಡಲೇ ಸರ್ಕಾರ ಸಮಾಜ ಕ್ಷಮೆ ಕೇಳಬೇಕು. ಯಾರು ಲಾಠಿ ಚಾರ್ಜ್ ಮಾಡಿದ್ದಾರೆ ಆ ಪೊಲೀಸರನ್ನ ಸಸ್ಪೆಂಡ್ ಮಾಡೋ ಪ್ರಯತ್ನ ಮಾಡಬೇಕು. ಈ ದುಷ್ಕೃತ್ಯ ಖಂಡಿಸ್ತೀವಿ. ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸೋ ಪ್ರಯತ್ನ ಮಾಡಬೇಕು ಅಂತೇಳಿ ಸರ್ಕಾರ ಕೇಳಕ್ಕೆ ಇಚ್ಛೆ ಪಡ್ತೀನಿ. 3 ಜನ ಸಚಿವರು ಬಂದು ನಿಮ್ಮ ಅಭಿಪ್ರಾಯವನ್ನು ನಾವು ಕೇಳಕ್ ಬಂದ್ರೆ ಸ್ವಾಮೀಜಿ, ನಿರೀಕ್ಷೆ ಮಾಡಿದ್ರೆ ನೀವು ಖಂಡಿತ ನಿರೀಕ್ಷೆ ಮಾಡಿದ್ದಿಲ್ಲ. ಪಂಚಮಸಾಲಿಗಳ ಮತಭಿಕ್ಷೆಯಿಂದ ಅಧಿಕಾರಕ್ಕೆ ಬಂದ ಸರ್ಕಾರ, ಪಂಚಮಸಾಲಿ ಹೋರಾಟದಿಂದ ಬಂದಿರ್ತಕ್ಕಂಥ ಸರ್ಕಾರ ಇವತ್ತು ಪಂಚಮಸಾಲಿ ಹಿತವನ್ನು ಕಾಪಾಡಬಿಟ್ಟು ಪಂಚಮಸಾಲಿ ಹೋರಾಟವನ್ನು 15 ದಿವಸ ಹೋರಾಟ ಹಚ್ಚಿಕ ಪ್ರಯತ್ನ ಮಾಡಿದ್ವಿ. ಇವತ್ತು ನಾವು ನಮ್ಮ ಸಮಾಜ ಮುಖಂಡರು ಚರ್ಚೆ ಮಾಡ್ತೇವೆ, ಚರ್ಚೆ ಮಾಡಿ ನಿರ್ಧಾರ ಪ್ರಕಟ ಮಾಡ್ತೇವೆ. ಮುಖ್ಯಮಂತ್ರಿಗಳು ಇದೇ ಸ್ಥಳಕ್ಕೆ ಬರೋವರೆಗೂ ಇಲ್ಲೇ ಕೂಡುತ್ತೇವೆ. ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಹೋದ್ರು, ಈಗ ಹೆಂಗಿರುತ್ತೆ ಸರ್? ನಾನು ನಿರ್ಧಾರ ಮಾಡ್ತೇವೆ. ನೋಡಿ, ಈಗಾಗಲೇ ಗುರುಗಳು ಮಾತಾಡ್ಯಾರ, ಅರವಿಂದ ಬೆಲ್ಲದವರು, ಈರಣ್ಣ ಕಡಾಡಿ, ಶಂಕರ್ ಪಾಲ್ರು ಹೇಳ್ಯಾರ. ಅದೇ ರೀತಿ ಈ ಒಂದು ಹೋರಾಟ ಹತ್ತಿಕ್ಕಲಿಕ್ಕೆ ಕಾಂಗ್ರೆಸ್ನಲ್ಲಿರುವಂಥ ನಮ್ಮ ಸಮಾಜದ ಕೆಲವೊಂದು ಕಿಡಿಗೇಡಿಗಳು ಮಾಡಿಸುವಂಥ ಕೆಲಸ ಇದೆ. ಮುಂದೆ ನೋಡೋಣ ಗುರುಗಳು ಏನು ನಿರ್ಣಯ ಮಾಡ್ತಾರೆ. ಅದಕ್ಕೆ ಅವ್ರೇನು ನಿರ್ಣಯ ತೋರೋ ಅದಕ್ಕೆ ಬದ್ಧದಿ.